ಕನ್ನಡಿಗರಿಗೆ ಮೊದಲನೇದಾಗಿ ನಮಸ್ಕಾರ. ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಕನ್ನಡ ಚಿತ್ರವನ್ನು ನಾವೆಲ್ಲರೂ ನೋಡುವಂಥ ಸೌಭಾಗ್ಯ ನಮ್ಮದಾಯಿತು. ಹೇಳಬೇಕು ಅಂತಂದರೆ ವಿಷ್ಣು ಹಾಗೂ ಕಂಠಿ ಎರಡು ಕ್ಯಾರೆಕ್ಟ್ರು, ಒಂದು ಸಿರಿ ಅಂತ ಹೇಳಿ ಒಂದು ಚಿಕ್ಕ ಮಗು ಕ್ಯಾರೆಕ್ಟ್ರು. ಸಿನಿಮಾದಲ್ಲಿ ಪೊಲೀಸ್ ಬರ್ತಾರೆ, ಲಾಯರ್ ಬರ್ತಾರೆ. ನಾನು ಅಷ್ಟು ಸಿನಿಮಾ ನೋಡಿ ಬಂದಾಗ ಇದನ್ನು ಹೇಗೆ ಹೇಳೋದು ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಒಂದು ಹೇಳ, ನಾವು ವಾರ ಪೂರ್ತಿ ಒಂದು ಉಪ್ಪಿಟ್ಟುಗಳು ತಿಂತ ಬರ್ತಾರೆ. ಎಷ್ಟೋ ಜನಕ್ಕೆ ಉಪ್ಪಿಟ್ಟಂದ್ರೂ ಇಷ್ಟ ಆಗಲ್ಲ. ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಚಿತ್ರಾನ್ನ ಕೊಟ್ಟಾಗ ಎಷ್ಟು ಖುಷಿ ಆಗ್ತೀವಿ ನಾವು, ಅಷ್ಟು ಅದ್ಭುತವಾಗಿದೆ. ನಾವು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಥೆಗಳು ಬರ್ತಾಯಿಲ್ಲ, ಒಳ್ಳೆ ಚಿತ್ರ ಬರ್ತಾಯಿಲ್ಲ ಅಂತಂದವ್ರಿಗೆ ಈ ಚಿತ್ರ ಖಂಡಿತವಾಗಲೂ ಒಂದು ಸರಿಯಾದ ಉತ್ತರ. ಸೂರ್ಯ ನನಗೆ ಭಾಳ ಹಳೆ ಸ್ನೇಹಿತ, ನನಗೆ ಜೊತೆಗೆ ನಮ್ಮ ಸಾಗರ್ ಅವರು ಇಬ್ಬರು ಹೊಸಬರು ಅಂತಲೇ ಅನಿಸಲ್ಲ. ಆಮೇಲೆ ರಾಘು ಶಿವಮೊಗ್ಗ ಅವರು ಕಥೆನ ತೊಗೊಂಡೋಗಿರೋ ರೀತಿ ಇದಲ್ಲ, ಆ ಕತೆ ಎಷ್ಟು ನಮಗೆ ಕೂತ್ಕೊಂಡು ಇಷ್ಟು ಬೇಗ ಮುಗಿದೋಯ್ತು ಸಿನಿಮಾ. ಅಂದರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಟ್ವಿಸ್ಟ್ಗಳು. ಆಮೇಲೆ ಇಡೀ ಸಿನಿಮಾದಲ್ಲಿ ಸಮಾಜದಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರ್ತದೆ. ಆ ಬೆಳವಣಿಗೆಗಳಿಗೆ ನಾವು ಈ ಸಿನಿಮಾ ನೋಡಿದಾಗ ಅಯ್ಯೋ ಈ ರೀತಿಯೂ ಇದೆಯಾ ಅನ್ನೋ ರೀತಿ ಒಂದು ಆಶ್ಚರ್ಯ ನಮಗೆ ಆಯಿತು. ನಾನು ಬಿಗ್ ಬಾಸಲ್ಲಿದ್ದಾಗ ನಮಗೆ ವಾರ ಟಾಸ್ಕ್ ಕೊಡ್ತಾಯಿದ್ರು, ಟಾಸ್ಕ್ ಆಡ್ತಾಯಿದ್ದೆ. ನಮ್ಗೆ ಆ ಟಾಸ್ಕ್ ಗೊತ್ತಿತ್ತು. ಆದರೆ ಹೊರಗಡೆ ಬಂದು ನೋಡಿದಾಗ ಆ ಟಾಸ್ಕು ನಾವು ಗೇಮ್ ಆಡೋದಕ್ಕೆ, ಈ ಟಾಸ್ಕು ಸಮಾಜದ ಒಳಿತಿಗಾಗಿ. ಲಾಸ್ಟಲ್ಲಿ ಸುನಿಯವರು ಹೇಳ್ದಂಗೆ ಸೂರ್ಯ ಸತ್ತೋಗ್ತದೆ ಕ್ಯಾರೆಕ್ಟ್ರು, ಆದರೆ ಸತ್ತೋದ ಮೇಲೆ ಅದು ಎಷ್ಟೋ ಲಕ್ಷಾಂತರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿಸಾಯ್ತದೆ. ಜೊತೆಗೆ ಸಾಗರ್ ಅವರು ಅಷ್ಟೇ ಭಾಳ ಅದ್ಭುತವಾಗಿ ಈ ಚಿತ್ರನ ಅಭಿನಯಿಸಿದ್ದಾರೆ. ಒಟ್ಟಾರೆಯಾಗಿ ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ನಿರ್ಮಾಪಕರು ಉಳಿದ್ರೇ ಕನ್ನಡ ಚಿತ್ರರಂಗ. ಇಂಥ ಹೊಸ ಪ್ರತಿಭೆಗಳು ಹೊಸ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ. ನನ್ನ ಕೇಳಿದ್ರೆ ಯಾರು ಬೇಕಾದರೂ ಬಂದು ಸಿನಿಮಾ ನೋಡಿ ಮುಗಿದ ಕೂಡಲೇ ನಿಮ್ಗನ್ಸುತ್ತೆ ನಾನು ಯಾವುದೋ ಒಂದು ಒಳ್ಳೆ ಸಿನಿಮಾಗೆ ಬಂದು ಹೋದೆ ಅಂತ. ಯಾರೋ ಒಬ್ರು ಹೇಳ್ತಾಯಿದ್ರು, ಪಕ್ಕದಾಡಿಯಲ್ಲಿ ಇದ್ರಂತೆ ಯಾವುದೋ ಒಂದು ಸಿನಿಮಾಕ್ಕೆ ಚೆನ್ನಾಗಿಲ್ಲ ಅಂತ, ಇಲ್ಲಿ ಬಂದು ಒಂದು ಮಧ್ಯದಲ್ಲೇನೋ ಬಂದು ಕೂತ್ಕೊಂಡು ಇಡೀ ಸಿನಿಮಾ ನೋಡಿ ಅವರ ಉತ್ಸಾಹ, ಅವ್ರ ಎಕ್ಸೈಟ್ಮೆಂಟ್ ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿದೆ. ಕೋವಿಡ್ ಟೈಮಲ್ಲಿ ನಾವೆಲ್ಲ ಹಾಕೋತಾ ಇದ್ದಿದ್ದು ಮಾಸ್ಕು ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆಗಲಿ ಟಾಸ್ಕ್ ಅಂತ ಹೇಳ್ತಾ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೋರ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.